ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಾವು ಕೂಡ ಎಲ್ಲರೂ ಇಲ್ಲಿ ಆರಾಮಿದ್ದೀವಿ, ಚೆನ್ನಾಗಿದ್ದೀವಿ. ಸೊ ಇವತ್ತು ನಾನು ಮಂಡೇ ವ್ಲಾಗ್ನ ಶೇರ್ ಮಾಡ್ಕೋತಿದ್ದೀನಿ. ಹಸ್ಬೆಂಡ್ಗೆ ಇವತ್ತು ಆಫೀಸ್ ಮೀಟಿಂಗ್ ಇತ್ತು. ಸೊ ಹಾಗಾಗಿ ಅವರು ಬೇಗ ಒಂದು 8:30 ಹೊರಟ್ಬಿಡ್ತೀನಿ, ಬೇಗ ಟಿಫನ್ ರೆಡಿ ಮಾಡು ಅಂತ ಹೇಳಿದರು. ಸೊ ಇಷ್ಟನಿಗೂ ಇವತ್ತು ನಾನೇ ಡ್ರಾಪ್ ಮಾಡಿ ಬರಬೇಕಾಗಿತ್ತು. ನಾನು ಇಷ್ಟೆಲ್ಲ ಟೆನ್ಷನ್ ನಡುವೆ ರೊಟ್ಟಿ ಮಾಡೋಕ್ಕೆ ಬರೀ ಹಚ್ಕೊಂಡ್ಬಿಟ್ಟಿದ್ದೆ. ಸೊ ಇವತ್ತು ರೊಟ್ಟಿಗೆ ಚೋಳೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ. ನಾವಿದನ್ನು ಜವಳಿಕಾಯಿ ಅಂತ ಹೇಳ್ತೀವಿ, ಕೆಲವೊಬ್ಬರು ಚೋಳೆಕಾಯಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಗೋರಿಕಾಯಿ ಅಂತ ಹೇಳ್ತಾರೆ. ನೀವು ಏನಾದರೂ ಕರ್ಕೋಬಹುದು. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಏನು ರಿಸ್ಕು ಅಂದರೆ ಇದನ್ನು ಬಿಡಿಸಿಡೋದು ಮತ್ತು ಹುರ್ಕೊಳ್ಳೋದು ಎರಡು ತುಂಬ ರಿಸ್ಕಿನ ಕೆಲಸ ಅನಿಸುತ್ತೆ. ಅದ್ರ ಬದಲು ಬೇರೆ ಪಲ್ಯ ಮಾಡಿಬಿಡೋಣ ಅನಿಸುತ್ತೆ. ಬಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗಿನ ಲೈಫ್ ಸ್ಟೈಲ್ ಹೇಗೆ ಓಡ್ತಿದೆ ಅಂತ ಹೇಳಿದ್ರೆ, ಕೆಲಸಗಳು ಅದು ಇದು ಅನ್ನೋ ಟೆನ್ಷನ್ನು, ಬೇರೆ ಎಲ್ಲದ್ರ ಕಡೆ ಗಮನ ಕೊಡ್ತಾ ನಾವು ನಮ್ಮ ಫುಡ್ ಬಗ್ಗೆ ಗಮನ ಕೊಡೋದೇ ಇಲ್ಲ. 10 ನಿಮಿಷಕ್ಕಾಗೋದು, 5 ನಿಮಿಷಕ್ಕಾಗೋದು, ಇನ್ಸ್ಟಂಟಾಗಿ ಮಾಡ್ಕೊಂಡು ತಿಂದುಬಿಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ನಾವು ತುಂಬ ಪೇಷನ್ಸಿಂದ ತುಂಬ ಹೊತ್ತು ನಿತ್ತು ಮಾಡ್ತೀವಲ್ವ, ಆ ಅಡುಗೆ ಆ ಕ್ವಾಲಿಟಿನೂ ಕೂಡ ಹಾಗೆ ಇರುತ್ತೆ. ಸೊ ಹೆಲ್ತ್ಗೂ ಕೂಡ ಒಳ್ಳೆಯದಿರುತ್ತೆ. ಎಷ್ಟೇ ಸುಸ್ತಾಗಿದ್ರೂ ಊಟದ ವಿಚಾರದಲ್ಲಿ ನಾನು ಕಾಂಪ್ರಮೈಸ್ ಆಗಲ್ಲ. ಸೊ ಒಳ್ಳೆ ಫುಡ್ ಇರಬೇಕು. ಬೆಳೆಯೋ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಫೀಡ್ ಮಾಡಿದ್ರೂ ಕಡಿಮೆನೇ ಅಲ್ವಾ. ಹಾಗಾಗಿ ಬೆಳಗ್ಗೆ ಜೋಳದ ರೊಟ್ಟಿ, ಜವಳಿಕಾಯಿ ಪಲ್ಯ. ಸರಿ, ಪಲ್ಯ ಹಚ್ಕೊಂಡು ತಿನ್ನೋ. ಚೆನ್ನಾಗೈತಾ ಪಲ್ಯ? ಹೆಂಗೆ ತಿನ್ನೋದು ರೊಟ್ಟಿ ತೋರಿಸು. ಜಾಸ್ತಿ ಮುರ್ಕೋಬೇಕು ರೊಟ್ಟಿನ. ವೆರಿ ಗುಡ್. ತರಕಾರಿ ಎಲ್ಲ ತಿನ್ಬೇಕಾಯ್ತಾ? ಇಷ್ಟೊಂದು ಒಂದು ಒಳ್ಳೆ ವಿಚಾರ ಏನಪ್ಪ ಅಂದರೆ, ಅವಳು ಊಟದಲ್ಲಿ ಯಾವುದು ನನಗೆ ಅದು ಬೇಡ ಇದು ಬೇಡ ಅಂತ ನನಗೆ ಹೇಳಲ್ಲ. ಏನೇ ಕೊಟ್ಟರು ಅಮ್ಮ ಕೊಟ್ಟಿರೋದೆಲ್ಲ ಹೆಲ್ದಿಯಾಗಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಅವಳ ತಲೆಯಲ್ಲಿರುತ್ತೆ. ಹಾಗಾಗಿ ಏನೇ ಮಾಡಿಕೊಟ್ರು ತಿಂತಾಳೆ. ರೊಟ್ಟಿ ಅಂದರೆ ಬಹಳ ಇಷ್ಟ ಅವಳಿಗೆ. ಜೋಳದ ರೊಟ್ಟಿ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಯಾವ ರೊಟ್ಟಿ ಆದ್ರೂ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳಿಗೆ ಏನು ಒಟ್ಟಿನಲ್ಲಿ ಗ್ರೇವಿ ಪಲ್ಯ ಆಗಿರಬೇಕು. ಡ್ರೈ ಪಲ್ಯ ಆದರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಯೂಶ್ವಲಿ ನಾವು ನಮ್ಮ ಮನೇಲಿ, ನನಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ, ನಾವು ಸ್ವಲ್ಪ ಗ್ರೇವಿ ಟೈಪೇ ಮಾಡಿಬಿಡ್ತೀವಿ ಪಲ್ಯನ. ಡ್ರೈ ಪಲ್ಯದಲ್ಲಿ ಏನೂ ಇರಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ಜೋಳದ ರೊಟ್ಟಿ, ಜೋಳಿಕಾಯಿ ಪಲ್ಯ ಆಯಿತು. ಸ್ಕೂಲ್ಗೆ ನಾನೇ ಡ್ರಾಪ್ ಮಾಡ್ತಿದ್ದೀನಿ ಇವತ್ತು. ಹಸ್ಬೆಂಡ್ ಮಾಮೂಲಿ ಟೈಮ್ಗೆ ಹೋಗೋದಾದರೆ ಅವರೇ ಡೈಲಿ ಡ್ರಾಪ್ ಮಾಡಿಬಿಡ್ತಾರೆ. ಈ ಥರ ಅವ್ರು ಏನಾದರೂ ಸ್ವಲ್ಪ ಅರ್ಲಿ ಹೋಗೋದಿತ್ತು, 8:30, 8 ಈ ಥರ ಎಲ್ಲ ಹೋಗೋದಿದ್ರೆ ಸ್ವಲ್ಪ ನನಗೆ ಹೇಳ್ಬಿಡ್ತಾರೆ, ನೀನೇ ಬಿಟ್ಬಿಟ್ಟು ಬಂದುಬಿಡು ಅಂತ. ಅವಳಿಗಿನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಅವಳಿಗೆ ಎಷ್ಟು ಬೇಕೋ ರೊಟ್ಟಿ ಅಷ್ಟು ಮಾತ್ರ ಮಾಡಿದೆ. ಅಂದರೆ ಹಸ್ಬೆಂಡ್ಗೆ ಮತ್ತು ಇಷ್ಟನ್ನು ತಿನ್ನೋಕ್ಕೆ ಸ್ಕೂಲಿಗೆ ಬಾಕ್ಸಲ್ಲಿ ಹಾಕಿ ಕಳ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ದೆ. ಇನ್ನು ನನಗೆ ಮತ್ತು ಮಧ್ಯಾಹ್ನಕ್ಕೆ, ಸಾಯಂಕಾಲಕ್ಕೆ ಏನಾದರೂ ರೊಟ್ಟಿ ಬೇಕಲ್ವ, ಅದಕ್ಕೆ ಒಂದು ಉಂಡೆ ಎತ್ತಿಟ್ಟಿದ್ದೆ. ಸೊ ಬಂದಮೇಲೆ ಅದನ್ನು ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಇವಾಗ ರೊಟ್ಟಿ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ರೊಟ್ಟಿನ ಅಂದರೆ ಬಿಸಿ ನೀರು ಕಾಯಿಸ್ಕೊಂಡು ಡೈರೆಕ್ಟಾಗಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋತಾರೆ. ನನಗೆ ಆ ಥರ ಕಂಫರ್ಟಬಲ್ ಇಲ್ಲ. ನಾವು ಸರಿ ಅಂತ ಹೇಳ್ತೀವಿ. ಇದನ್ನು ಸರಿ ಕೂಡಿಸ್ಕೊಂಡು ಆಮೇಲೆ ಈ ಥರ ಚೆನ್ನಾಗಿ ಒಣ ಹಿಟ್ಟೆಲ್ಲ ಹಾಕ್ಕೊಂಡು ನಾದ್ಕೊಂಡು ರೊಟ್ಟಿ ಬಡಿದ್ರೇ ಅದು ಸಖತ್ತಾಗಿ ಬರುತ್ತೆ. ಕೆಲವೊಬ್ಬರು ಮಾಡ್ತಾರೆ, ನಾನು ನೋಡಿದ್ದೀನಿ. ಒಣ ಹಿಟ್ಟನ್ನು ಕೊಣಗೆ ಮೇಲೋ ಶೆಲ್ಫ್ ಮೇಲೋ ಹಾಕ್ಕೊಂಡು ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋತಾರೆ. ನಾವು ಬಿಸಿನೀರು ಕಾಯ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಮತ್ತು ಸ್ವಲ್ಪ ಪುಡಿ ಅಂದರೆ ಜೋಳದ ಹಿಟ್ಟಿರುತ್ತಲ್ಲ ಅದನ್ನು ಹಾಕಿ ಕೂಡಿಸ್ಕೊಂಡ್ಬಿಟ್ಟು ಅದನ್ನು ಸರಿ ಮಾಡ್ಕೋತೀವಿ. ಸೊ ಅದನ್ನು ಚೆನ್ನಾಗಿ ನಾದ್ಕೊಂಬಿಟ್ರೆ ಅಂತೂ ರೊಟ್ಟಿ ಸಖತ್ತಾಗಿ ಬರುತ್ತೆ.
ಒಂದೇನು 2 3 ರೊಟ್ಟಿ ತಿನ್ಬಿಡ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಈಗ ನಮ್ಮ ಟ್ರೆಡಿಷ್ನಲ್ ಫುಡ್ಸ್ಗಳು ಏನಿದೆ, ನಾವೆಲ್ಲ ಏನು ತಿಂದು ಬೆಳೆದಿದ್ವಿ, ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ. ಯಾಕಂದರೆ ನಿಜವಾಗ್ಲೂ ನಾನು ಅಂದ್ಕೊಳ್ಳೋದೇನೆಂದರೆ, ಫ್ಯೂಚರಲ್ಲಿ ಇದೆಲ್ಲ ಖಂಡಿತ ಅವ್ರಿಗೆ ಸಿಗಲ್ಲ. ಅಟ್ಲೀಸ್ಟ್ ನಮ್ಮ ಜನ್ರೇಷನ್ ಅವ್ರಿಗೆ ಅಲ್ಪ ಸ್ವಲ್ಪನಾದರೂ ಹಳೆ ಕಾಲದ ಅಡುಗೆಗಳು ಗೊತ್ತಿದೆ. ಅಟ್ಲೀಸ್ಟ್ ನಮ್ಮ ಫ್ಯೂಚರ್ ಜನ್ರೇಷನಿಗೆ ನಾವು ಅದನ್ನು ತಿಳಿಸ್ಕೊಟ್ಟು ತಿನ್ನಿಸೋದನ್ನು ಕಲಿಸಿದ್ರೆ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಕಂಟಿನ್ಯೂ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ, ಅಟ್ಲೀಸ್ಟ್ ಅದನ್ನು ತಿಂದು ಎಂಜಾಯ್ ಮಾಡಲಿ ಅನ್ನೋದಷ್ಟೇ. ಯಾಕಂದರೆ ಇವಾಗಿನ ಫಾಸ್ಟ್ ಲೈಫು, ಫಾಸ್ಟ್ ಫುಡ್ಡು, 10 ಮಿನಿಟ್ಸ್ ಮ್ಯಾಗಿ, 10 ಮಿನಿಟ್ಸು ರೈಸು, ಪಲಾವು ಈ ಥರ ಎಲ್ಲ ಬಂದ್ಬಿಟ್ಟಿದೆ. ಮಾರ್ಕೆಟಲ್ಲಿ ಬೇಕಾದಂಗೆ ಸಿಗುತ್ತೆ. ಇದೆಲ್ಲ ಫ್ಯೂಚರಲ್ಲಿ ಅವ್ರಿಗೆ ಸಿಗುತ್ತೆ, ಐ ಅಗ್ರಿ. ಬಟ್ ರೊಟ್ಟಿ, ಈ ಬುತ್ತಿ ಅನ್ನ ಮತ್ತು ತುಂಬ ಸಾಂಪ್ರದಾಯಿಕ ಅಡುಗೆಗಳು ತುಂಬ ಮಾಡ್ತೀವಿ. ಅದೆಲ್ಲನೂ ಗೊತ್ತಾಗಲ್ಲ ಅವರಿಗೆ ಮುಂದೆ ಮಾಡ್ಕೊಂಡು ತಿನ್ನಲಿಕ್ಕೆ. ಈಗಿಂದ ಸ್ವಲ್ಪ ಅಟ್ಲೀಸ್ಟ್ ಅಭ್ಯಾಸ ಮಾಡಿಸಿದ್ರೆ ತಿಂದಾದರೂ ಸರ್ವೈವ್ ಆಗ್ತಾರೆ. ಮಾಡ್ಕೊಂಡು ತಿಂತಾರೋ ಬಿಡ್ತಾರೋ ಅದು ಬೇಡ. ಹಾಗೆ ಹೆಲ್ತು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ಆದಷ್ಟು ನಮ್ಮ ಸೈಡು ಮಲೆನಾಡು ಅಡುಗೆ ಆಗಿರ್ಬೋದು, ದಾವಣಗೆರೆ ಸೈಡ್ ಅಡುಗೆ ಆಗಿರ್ಬೋದು, ಎರಡು ಮಿಕ್ಸ್ ಮಾಡ್ತೀನಿ ನಾನು. ಅಂದರೆ ಸ್ವಲ್ಪ ಮಲೆನಾಡು ಅಡುಗೆನೂ ಟಚ್ ಇದೆ, ದಾವಣಗೆರೆ ಸೈಡ್ ಅಡುಗೆನೂ ಟಚ್ ಇದೆ. ಎರಡು ಕಡೆ ಏನು ಮಾಡ್ತಾರೋ ಆ ಟ್ರೆಡಿಷ್ನಲ್ ಅಡುಗೆಗಳೇ ನಾವು ನಮ್ಮ ಮನೇಲಿ ಮಾಡೋದು. ಸೊ ಹಾಗಾಗಿ ಅವಳಿಗೆ ನಾವೇನೇ ಮಾಡಿದ್ರೂ ಹೆಲ್ತಿಗೆ ಒಳ್ಳೆಯದು ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಏನೂ ಕಿರಿಕಿರಿ ಮಾಡಲ್ಲ, ಆರಾಮಾಗಿ ತಿಂತಾಳೆ. ಇನ್ನು ಒಂದು 10 ರೊಟ್ಟಿ ಎಕ್ಸ್ಟ್ರಾ ಆಗಂಗೆ ಸುಟ್ಟಿಟ್ಟಿರ್ತೀನಿ. ಮಧ್ಯಾಹ್ನಕ್ಕೆ ಬೇಕಾದರೂ ತಿನ್ಕೋಬೋದು, ಇಲ್ಲ ರಾತ್ರಿಗಾದರೂ ತಿನ್ಕೋಬೋದು. ಅದಕ್ಕೋಸ್ಕರ ಇದೇನೋ ಒಂದು ಪಕ್ಷಿ ಕಿರ ಕಿರ ಅಂತಾನೆ ಇದೆ, ಸೌಂಡ್ ಬರ್ತಿತ್ತು. ಸೊ ಹಾಗಾಗಿ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿದೆ. ಇದು ಒಂದು ಆಯಿಲ್, ಫೇಸ್ ಆಯಿಲ್ ಬಗ್ಗೆ ನಾನು ಹಾನೆಸ್ಟ್ ರಿವ್ಯೂ ಹೇಳೋಣ ಅಂತ ಅನ್ಕೊತಾ ಇದ್ದೆ. ಇತ್ತೀಚೆಗೆ ನಾನು ಕೆಲವೊಂದು ಹಿಂದಿ ಚಾನೆಲ್ಸ್ಗಳನ್ನ ನೋಡ್ತಾ ಇರ್ತೀನಿ. ಲೈಕ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಬಗ್ಗೆ, ಸ್ಕಿನ್, ಹೇರ್, ಮತ್ತು ನಮ್ಮ ಬಾಡಿ ಗಟ್ ಕ್ಲೆನ್ಸಿಂಗ್ ಬಗ್ಗೆ ಈ ಥರದ್ದೆಲ್ಲ ಸ್ವಲ್ಪ ಈ ಹಿಂದಿ ಚಾನಲ್ಸ್ಗಳನ್ನ ನೋಡ್ತಾ ಇರ್ತೀನಿ. ಸೊ ನನಗೆ ಅದರಲ್ಲಿ ಈ ಒಂದು ಆಯಿಲ್ ತುಂಬ ಎಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ಅಂದರೆ ಸ್ಕಿನ್ ರಿಲೇಟೆಡ್ ಟ್ರೀಟ್ಮೆಂಟ್ಸಲ್ಲಿ ಈ ಆಯಿಲ್ ರ್ಯಾಂಡಮ್ ಆಗಿ ಯೂಸ್ ಮಾಡೋದು ಅವರು ತೋರಿಸ್ತಾನೆ ಇರ್ತಿದ್ರು. ಸೊ ಹಾಗಾಗಿ ಇದು ನಾನು ತರಿಸ್ಕೊಂಡು ನೋಡೋಣ ಅಂತ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಯಿತು ನಾನು ಈ ಆಯಿಲ್ನ ಯೂಸ್ ಮಾಡ್ತಾ. ಇದರ ಹೆಸರು ಬಂದ್ಬಿಟ್ಟು ನಲ್ಪಾಮರ್ದಿ ತೈಲಂ. ಸೊ ಇದು ಆಲ್ಮೋಸ್ಟ್ ಈ ಆಯುರ್ವೇದಿಕ್ ರಿಲೇಟೆಡ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡ್ಕೋತಾ ಇರ್ತಾರಲ್ಲ, ಎಸ್ಪೆಷಲಿ ನಾನು ಈ ಆಯುರ್ವೇದಿಕ್ ಫೀಲ್ಡಲ್ಲೇ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಕ್ಲಿನಿಕ್ ಎಲ್ಲ ಇಟ್ಟು ಈ ಥರ ಮಾಡ್ತಿರ್ತಾರಲ್ಲ, ಸೊ ಆ ಥರ ಡಾಕ್ಟರ್ಸು ವ್ಲಾಗ್ಸ್ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ನಾನು ಆ ಥರ ಬ್ಲಾಗ್ಸ್ ಜಾಸ್ತಿ ನೋಡ್ತಿರ್ತೀನಿ. ಸೊ ಅದರಲ್ಲಿ ಈ ಒಂದು ಪ್ರಾಡಕ್ಟ್ ತುಂಬ ಜನ ಸಜೆಸ್ಟ್ ಮಾಡ್ತಿದ್ರು. ಸರಿ ನಾನು ನೋಡ್ಬಿಡೋಣ ಅಂದ್ಬಿಟ್ಟು ಸೊ ಅಮೆಝಾನಲ್ಲಿ ತರಿಸಿದ್ದೆ. ಇದು ಅಮೆಝಾನಲ್ಲಿ ಈಸಿಯಾಗಿ ಸಿಗುತ್ತೆ. ಆಲ್ಮೋಸ್ಟ್ ಒಂದು 160 to 170 ರೂಪೀಸ್ ಅಷ್ಟೇ. ಓಕೆನಾ. ಇದ್ರ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೇನಾದರೂ ಫೇಸ್ ಟ್ಯಾನ್ ಆಗಿದ್ರೆ, ಮತ್ತು ಪಿಂಪಲ್ ಮಾರ್ಕ್ಸ್ ಇದ್ದರೆ, ಮತ್ತು ಪಿಗ್ಮೆಂಟೇಷನ್ ಇದ್ದರೆ ಕೂಡ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಇದು ನಾನು ಯೂಸ್ ಮಾಡಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಾನು ನಿಮಗೆ ರಿವ್ಯೂ ಮಾಡ್ತಿರೋದು. ಯಾಕೆಂದರೆ ಯಾವುದೇ ಪ್ರಾಡಕ್ಟ್ ಆದರೂ ಅಷ್ಟೇ ಯೂಸ್ ಮಾಡಿದೆ ರಿವ್ಯೂ ಮಾಡೋದು ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೋಸ್ಕರನೇ. ಸೊ ನಾನು ಇದನ್ನು ಆಲ್ಮೋಸ್ಟ್ ಒಂದು 3 ಮಂತ್ಸಿಂದ ಯೂಸ್ ಮಾಡ್ತೀನಿ. ಇದು ಸೆಕೆಂಡ್ ಬಾಟಲ್. ಫಸ್ಟ್ ಒಂದು ಬಾಟಲ್ ಖಾಲಿ ಮಾಡಿದೆ, ಆಮೇಲೆ ಮತ್ತೆ ತರಿಸ್ಕೊಂಡೆ. ಇದ್ರದ್ದು ಫ್ರಾಗ್ರೆನ್ಸ್ ಅಂದರೆ ಇದ್ರದ್ದು ಸ್ಮೆಲ್ ಹೆಂಗಿರುತ್ತೆ ಗೊತ್ತಾ,
ನಾವಿವಾಗ ಏನಾದರೂ ಸ್ವೀಟ್ಸ್ ಎಲ್ಲ ಮಾಡುವಾಗ ಬೆಲ್ಲ ಕಾಯಿಸ್ತಾ ಇರ್ತೀವಲ್ವಾ, ಆ ಬೆಲ್ಲ ಕಾಯಿಸುವಾಗ ಒಂದು ಪರಿಮಳ ಬರುತ್ತೆ ಗೊತ್ತಾ, ಆ ಥರನೇ ಇರುತ್ತೆ. ತಿನ್ಕೊಂಡೇ ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದ್ರದ್ದು ಸ್ಮೆಲ್ಲು. ಸೊ ಇದನ್ನ ಹೆಂಗೆ ಯೂಸ್ ಮಾಡಬೇಕಂದ್ರೆ, ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ, ಎವ್ರಿ ಡೇ ಯೂಸ್ ಮಾಡೋಂಗಿಲ್ಲ. ಎವ್ರಿ ಆಲ್ಟರ್ನೇಟಿವ್ ಡೇಸ್ ಅಂದರೆ 2 ದಿನಕ್ಕೊಂದ್ಸರಿ ನೀವು ಯೂಸ್ ಮಾಡ್ಬೋದು. ನಾನು ಸಮ್ಟೈಮ್ ಮರ್ತೋಗ್ಬಿಡ್ತೀನಿ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ 3 ದಿನಕ್ಕೊಂದೊಂದ್ಸರಿ ಯೂಸ್ ಮಾಡ್ತೀನಿ. ಒಂದೊಂದ್ಸತಿ ಮರ್ತೋಗಿ 4 ದಿನಕ್ಕೆ 5 ದಿನಕ್ಕೂ ಯೂಸ್ ಮಾಡಿದ್ದೀನಿ. ಬಟ್ ವೀಕ್ಲಿ ಒಂದ್ಸಂತೂ ಯೂಸ್ ಮಾಡೇ ಮಾಡ್ತೀನಿ. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಯಾಕಂದರೆ ನನಗೆ ತುಂಬ ಪಿಂಪಲ್ ಮಾರ್ಕ್ಸ್ ಇತ್ತು, ಈಗಲೂ ಇದೆ, ಕಾಣಿಸ್ತಿರ್ಬೋದು ನಿಮಗೆ, ಈಗಲೂ ಇದೆ, ಇಲ್ಲ ಅಂತೇನಿಲ್ಲ, ಪಿಂಪಲ್ ಮಾರ್ಕ್ಸ್ ಈಗಲೂ ಇದೆ. ಬಟ್ ಓಕೆ, ಮುಂಚೆ ನನಗೆ ತುಂಬ ಪಿಂಪಲ್ಸ್ ಆಗ್ತಿತ್ತು, ತುಂಬ ಪಿಂಪಲ್ ಮಾರ್ಕ್ಸ್ ಹಾಗೆ ಕಲೆ ಉಳಿತಾ ಇತ್ತು. ಬಟ್ ಇವಾಗ ಆ ಥರ ಇಲ್ಲ, ಆಲ್ಮೋಸ್ಟ್ ಸ್ವಲ್ಪ ಒಂದು ಲೆವೆಲ್ಗಾದರೂ ಕ್ಲಿಯರ್ ಸ್ಕಿನ್ ಆಗ್ತಿದೆ. ಆಮೇಲೆ ಇನ್ನೊಂದೇನು ಬೆನಿಫಿಟ್ ಅಂತ ಹೇಳಿದ್ರೆ, ಇದೇ ಅಂತಲ್ಲ, ಎನಿ ಆಯಿಲ್, ನೀವು ಕೊಬ್ಬರಿ ಎಣ್ಣೆ, ನಾನು ಸುಮಾರು ಸತಿ ತೋರಿಸಿದ್ದೀನಿ ಕೊಬ್ಬರಿ ಎಣ್ಣೆನ ಫೇಸ್ಗೆ ಮಸಾಜ್ ಮಾಡೋ ಅಂಥದ್ದು, ಅಭ್ಯಂಗ ಸ್ನಾನ ಅದರಲ್ಲೆಲ್ಲ ತೋರಿಸಿದ್ದೀನಿ. ನಾನು ಯೂಶಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗೆ ಯಾಕೆ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ನಾನು ಮೇಕಪ್ ರಿಮೂವರ್ ಏನು ಯೂಸ್ ಮಾಡಲ್ಲ. ನಾನು ಎಲ್ಲೇ ಆಚೆ ಹೋಗಿ ಬಂದ್ರೂ ಕೂಡ ಏನಾದರೂ ಮೇಕಪ್ ಹಾಕೊಂಡು ಹೋಗಿದ್ವಿ ಅಂತಂದರೆ, ಈ ಕಾಜಲ್ ಸ್ಪ್ರೆಡ್ ಆಗುತ್ತಲ್ಲ, ಅದು ನೀಟಾಗಿ ಹೋಗಲ್ಲ ಕಣ್ಣತ್ರ. ಸೊ ನಾನು ಕೊಬ್ಬರಿ ಎಣ್ಣೆ ಹಾಕಿ ತೆಗಿತೀನಿ. ಅವಾಗ ಆಯಿಲ್ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಬಿಡ್ತಿದ್ದೆ. ಸೊ ಅದು ಹಾಗೆ ಪ್ರಾಕ್ಟೀಸ್ ಆಗ್ತಾ 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 ನಾನು ಕಾಜಲ್ ಹಾಕದೇ ಇರಲಿ, ನಾನು ಕೊಬ್ಬರಿ ಎಣ್ಣೆ ಫೇಸಿಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋದು ಅಭ್ಯಾಸ ಆಯಿತು. ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ನೀವು ಬಾದಾಮ್ ಆಯಿಲ್ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಅದನ್ನು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ಇದು ನಾನು ಸಜೆಸ್ಟ್ ಮಾಡಬೇಕಂತ ಅನಿಸ್ತು, ನಂದು ಹಾನೆಸ್ಟ್ ರಿವ್ಯೂ ಅಲ್ವಾ, ಹಾಗಾಗಿ ಹೇಳೋಣ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನೇನು ಇವಾಗ ಸ್ನಾನಕ್ಕೆ ಹೋಗೋಣ ಅಂತಿದ್ದೆ. ಸೊ ಹಾಗಾಗಿ ಇದೊಂದು ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂದ್ಕೊಂಡಲ್ಲ, ಸೊ ಒಂದು ವಿಡಿಯೋನು ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವು ಎನಿ ಫೇಸ್ ಪ್ಯಾಕ್, ಎನಿ ಫೇಸ್ ಆಯಿಲ್, ನಾವು ಏನೇ ಒಂದು ಪ್ಯಾಕ್ ಥರ ಹಾಕೋತೀವಿ ಅಥವಾ ಮಸಾಜ್ ಮಾಡ್ಕೊಳ್ಳೋಕೆ ಒಂದು ಆಯಿಲ್ ಯೂಸ್ ಮಾಡ್ತೀವಿ ಅಂದ್ರೂ ಕೂಡ, ಬಿಫೋರ್ ದಟ್ ನಾವು ಸ್ನಾನಕ್ಕೆ ಹೋಗ್ತೀವಿ ಈಗ ಅಂದ್ರೂ ಸಹಿತ ನೀವು ಒಂದ್ಸತಿ ಫೇಸ್ ವಾಶ್ ಮಾಡಿ ಆ ಪ್ರಾಡಕ್ಟ್ ಏನಿದೆ, ಆಯಿಲ್ ಅಥವಾ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ ಏನಾದರೂ ಮಾಡ್ಕೊಳ್ಳೋದಿರಲಿ, ಫಸ್ಟ್ ಒಂದ್ಸರಿ ಮುಖ ತೊಳೆದು ಆಮೇಲೆ ಹಚ್ಕೊಳ್ಳಿ. ಇವಾಗ ಹೆಂಗಿದ್ರು ಸ್ನಾನಕ್ಕೆ ಹೋಗೋದಲ್ವ, ಇವಾಗ ಹಚ್ಕೊಂಡ್ಬಿಡೋಣ, ಹಾಗೆ ಸ್ನಾನ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಬಿಡಿ. ಇವಾಗ ನಾವು ತುಂಬ ಹೊತ್ತು ನಿಂತ್ಕೊಂಡು ಕುಕಿಂಗ್ ಮಾಡಿರ್ತೀವಿ, ಆ ಹಬ್ಬೆ ಎಲ್ಲ ತಾಗಿರುತ್ತೆ, ಮುಖ ಬಿಸಿಲಿಗೆ ಹೋದರೆ ಅಷ್ಟೇ ಟ್ಯಾನ್ ಆಗುತ್ತೆ ಅಂತೇನಿಲ್ಲ. ನಾವು ಅಡುಗೆ ಮಾಡುವಾಗಲೂ ಅದರಿಂದ ಏನು ಜಳ ತಾಗ್ತಿರುತ್ತಲ್ಲ, ಬಿಸಿ ತಾಗ್ತಿರುತ್ತಲ್ಲ, ಅದರಿಂದನೂ ಕೂಡ ನಮ್ಮ ಸ್ಕಿನ್ ಟ್ಯಾನ್ ಆಗುತ್ತೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವೀಗ ಹೆಂಗೂ ಸ್ನಾನಕ್ಕೆ ಹೋಗ್ಬಿಡ್ತೀವಿ, ಹಚ್ಕೊಂಡ್ಬಿಡೋಣ ಅಂತೆಲ್ಲ ಹಚ್ಕೊಳಕ್ಕೆ ಹೋಗ್ಬಿಡಿ. ಒಂದ್ಸರಿ ಹೋಗಿ ಮುಖ ಎಲ್ಲ ತೊಳ್ಕೊಳ್ಳಿ. ಅಲ್ಲಿ ಇಲ್ಲಿ ಧೂಳೆಲ್ಲ ಒದರಿರ್ತೀವಿ, ಕಸ ಗುಡಿಸಿರ್ತೀವಿ, ಧೂಳು ತೆಗೆದಾಗ ಸ್ವಲ್ಪ ಡಸ್ಟ್ ಮುಖದ ಮೇಲೆ ಕೂತಿರುತ್ತೆ. ಸೊ ನಾವು ಒಂದ್ಸರಿ ಹೋಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಆಮೇಲೆ ಈ ಥರದ್ದೇನಾದರೂ ಆಯಿಲು ಅಥವಾ ಫೇಸ್ ಪ್ಯಾಕು, ಒಂದು ಸ್ಕ್ರಬ್ಬು, ಒಂದು ಕಡಲೆ ಹಿಟ್ಟು ಹಚ್ಕೊಂಡ್ರು ಅಷ್ಟೇ. ಫಸ್ಟ್ ಮುಖ ವಾಶ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನೀವು ಹೋದಾಗ ಸ್ನಾನ ಮಾಡಿಕೊಂಡ್ರೆ ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈ ಥರ ಎನಿ ಆಯಿಲ್ಸ್ನ ನಾವು ಫೇಸಿಗೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ಕೊಬ್ಬರಿ ಎಣ್ಣೆ ಆಗಲಿ, ಬಾದಾಮಿ ಆಗಲಿ, ಈ ಆಯಿಲ್ ಆಗಲಿ, ಯಾವುದೇ ಆಯಿಲ್ ರಿಲೇಟೆಡ್ ಏನೇ ಯೂಸ್ ಮಾಡಿದ್ರು ಬೆಟರ್ ನಾವು ಅದನ್ನು ಹಿಟ್ಟಲ್ಲಿ ವಾಶ್ ಮಾಡಬೇಕು. ಹಿಟ್ಟು ಈಗ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸಮ್ಟೈಮ್ ನಾನು ಜೋಳದ ಹಿಟ್ಟು ಕೂಡ ಯೂಸ್ ಮಾಡಿದ್ದೀನಿ, ಅಕ್ಕಿ ಹಿಟ್ಟು ಇಲ್ಲದೆ ಇರೋಂಥ ಸಮಯದಲ್ಲಿ. ಬಟ್ ಹಿಟ್ಟಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿಲ್ ಕಂಟೆಂಟ್ ನೀಟಾಗಿ ಹೋಗುತ್ತೆ. ಅದೇ ನಾವು ಆ ಟೈಮಲ್ಲಿ ಏನಾದರೂ ಫೇಸ್ ವಾಶು ಅಥವಾ ಸೋಪ್ ಯೂಸ್ ಮಾಡಿದ್ರೆ ಆಯಿಲ್ ಜೊತೆಗೆ ಆ ಒಂದು ಫೇಸ್ ವಾಶ್ ಕೆಮಿಕಲ್ ಮಿಕ್ಸ್ ಆದಾಗ ಒಂಥರ ನಮ್ಮ ಮುಖ ಸ್ವಲ್ಪ ಬ್ಲ್ಯಾಕ್ ಅನ್ಸ್ಬಿಡುತ್ತೆ. ಬೆಟರ್ ಅಂದರೆ ನೀವು ಏನಾದರೂ ಹಿಟ್ಟುಗಳನ್ನ ಯೂಸ್ ಮಾಡಿಕೊಂಡು ಆ ಟೈಮಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದಿಷ್ಟು ಟಿಪ್ಸು ನಾನು ಫಾಲೋ ಮಾಡ್ತಿದ್ದೀನಿ. ಸೊ ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡಿಕೊಂಡೆ. ಸೊ ಬನ್ನಿ ಇವಾಗ ಇದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು, ಯಾವ ಥರ ಮಸಾಜ್ ಮಾಡ್ಕೋಬೇಕು ಅಂತೇಳಿ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ನೋಡಿ, ನಾನು ಒಂದು ಸ್ವಲ್ಪನೇ ತೊಗೋತೀನಿ, ಒಂದು ಸ್ವಲ್ಪ ಸಾಕು ಬರೀ ಫೇಸ್ಗೆ. ಈವನ್ ಇದನ್ನು ಬಾಡಿಗೂ ಕೂಡ ಅಪ್ಲೈ ಮಾಡ್ಕೋಬೋದು, ವೇಸ್ಟ್ ಮಾಡೋದು ಬೇಡ ಅಲ್ಲ. ಒಂದೊಂದು ಡ್ರಾಪು ಎಷ್ಟು ಸ್ಮೆಲ್ ಸಕ್ಕತ್ತಾಗಿದೆ ಗೊತ್ತಾ. ಬಟ್ ಇದು ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಈ ಸ್ಮೆಲ್ಲು. ಬಟ್ ಈ ಸ್ಮೆಲ್ ನಮಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ಈ ಕಲರ್ ಕಾಣುತ್ತೆ. ಒಂದು ನಿಮಿಷ.
ಯೆಲ್ಲೋ ಕಲರ್ ಥರ ಇರುತ್ತೆ. ಸ್ಮೆಲ್ಲು ಈ ಬೆಲ್ಲ ಓವರಾಗಿ ಕಾಯಿಸಿದಾಗ ಬರುತ್ತಲ್ಲ ಸ್ಮೆಲ್ಲು, ಆ ಥರ ಇದೆ ಇದು. ಸೊ ಈಗ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಜಸ್ಟ್ ಜೆಂಟಲ್ ಮಸಾಜ್ ಕೊಟ್ಟರೆ ಸಾಕು. ಯಾವಾಗಲೂ ಅಷ್ಟೇ ಈ ಫಿಂಗರ್ ಟಿಪ್ಸ್ ಇರುತ್ತಲ್ಲ, ಇದರಲ್ಲೇ ಮಸಾಜ್ ಮಾಡಿದ್ರೆ ಸಾಕು. ಫುಲ್ ಹ್ಯಾಂಡ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಈ ಫಿಂಗರ್ ಟಿಪ್ಪಲ್ಲಿ. ಇನ್ನೊಂದು ಏನಪ್ಪ ಬೆನಿಫಿಟ್ ಅಂದರೆ, ಈ ಥರ ಆಯಿಲ್ ಮಸಾಜಸ್ ಜಾಸ್ತಿ ಮಾಡ್ಕೊಳೋದ್ರಿಂದ ಫೇಸ್ಗೆ ರಿಂಕಲ್ಸ್ ಬರಲ್ಲ. ಮೇಯ್ನಾಗಿ ನೋಡಿ, ಈ ಥರ ನೀವೇ ಮಸಾಜ್ ಕೊಟ್ಕೋಬೋದು. ಲೈಕ್ ಅವಾಗ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ ಅದರಿಂದ. ಲೈಕ್ ಈ ಐಬ್ರೋ ಸ್ಟಾರ್ಟ್ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಟ್ಯಾಪ್ ಮಾಡಿ ಒಂದು 10 ಟೈಮ್ಸ್ ಮಾಡಿದ್ರೆ ಸಾಕು. ಇದೆಲ್ಲ ಆಕ್ಯುಪ್ರೆಷರ್ ಪಾಯಿಂಟ್ಸ್ಗಳಲ್ವ, ಒಂದ್ಸಲ ಇದನ್ನೆಲ್ಲ ಆ್ಯಕ್ಟಿವೇಟ್ ಮಾಡ್ದಂಗೆ ಅನಿಸುತ್ತೆ. ಇದು ಪ್ರೆಷರ್ ಪಾಯಿಂಟ್ನೆಲ್ಲ ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡಿದ್ರೆ ಸೊ ಆ್ಯಕ್ಟಿವೇಟ್ ಮಾಡ್ದಂಗೆ ಆಗುತ್ತೆ. ಮತ್ತು ಇಲ್ಲಿ ಐಬ್ರೋ ಎಂಡ್ ಪಾಯಿಂಟ್ ಇದೆಯಲ್ಲ, ಇದು ಟ್ಯಾಪ್ ಮಾಡಿ. ಇಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಅಂತೆಲ್ಲ ಆಗಿರುತ್ತಲ್ಲ, ಸೊ ಅವ್ರು ಕೂಡ ಮಾಡ್ಕೋಬಹುದು. ಇದು ನನಗೂ ಈ ಮಲ್ಕೊಂಡಿದ್ದಾಗ ಬೆಳಗ್ಗೆ ಟೈಮು ನನಗೂ ಕಣ್ಣು ಊತ ಬಂದಿರುತ್ತೆ ಸ್ವಲ್ಪ ಲೈಟಾಗಿ, ಇಲ್ಲಿ ಬರುತ್ತೆ ನನಗೆ ಜಾಸ್ತಿ. ಸೊ ಈ ಥರ ಆಯಿಲ್ ಮಸಾಜ್ ಮಾಡಿಕೊಂಡಾಗ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಈ ಮೂಗಿನ ಕೆಳಗೆ ತುಟಿ ಮೇಲ್ಗಡೆ ಜಾಗ ಇದೆಯಲ್ಲ, ಅಪ್ಪರ್ ಲಿಪ್ಸ್, ಅಲ್ಲಿ ಆಮೇಲೆ ಲೋಯರ್ ಲಿಪ್, ಅಪ್ಪರ್ ಚಿನ್, ಮೂಗು ಎಡ್ಜ್ ಇರುತ್ತಲ್ಲ, ಇಲ್ಲಿ ಈ ಥರ ಪ್ರೆಷರ್ ಕೊಡಿ. ಉಸಿರು ಕಡ್ದಂಗೆ ಅನಿಸುತ್ತೆ, ಉಸಿರಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ ಕೊಟ್ಟು ಮಾಡಿ. ಸೊ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಹಾಗಾಗಿ ವಿಡಿಯೋನು ಕೂಡ ಮಾಡಿಕೊಂಡೆ. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಇದನ್ನು ಹಚ್ಕೊಂಡ್ಮೇಲೆ ಒಂದು 10 ಮಿನಿಟ್ಸ್ ಸಾಕು, ಅದ್ರ ಮೇಲೆ ಬಿಡಕ್ಕೆ ಹೋಗ್ಬೇಡಿ, ಮತ್ತು ಅದು ಇನ್ನೇನೋ ಎಫೆಕ್ಟ್ ಆಗುತ್ತೆ. ಯಾಕಂದರೆ ತುಂಬ ಹೊತ್ತು ಆಯಿಲ್ ಇದ್ದರೆ ಜಾಸ್ತಿ ಡಸ್ಟ್ ಕಲೆಕ್ಟ್ ಆಗಿಬಿಡುತ್ತೆ. ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು 10 ನಿಮಿಷ ಬಿಫೋರ್ ಇದನ್ನು ಹಚ್ಕೊಂಡು ಒಂಚೂರು ಮಸಾಜ್, ಒಂದು 5 ನಿಮಿಷ ಮಸಾಜ್ ಕೊಟ್ಬಿಟ್ರೆ ಮೋರ್ ದೆನ್ ಎನಫ್. ಒಂದು 15 ಮಿನಿಟ್ಸ್ ಆಗಿರುತ್ತೆ, ಅಲ್ಲಿಗೆ ಆರಾಮಾಗಿ ನಾವು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೋದು. ಇದನ್ನು ನೀವು ಕೈಗೂ ಅಪ್ಲೈ ಮಾಡ್ಕೋಬಹುದು, ಕಾಲಿಗೂ ಅಪ್ಲೈ ಮಾಡ್ಕೋಬಹುದು. ಟ್ಯಾನ್ ಇರೋ ಪ್ಲೇಸಸ್ಸಲ್ಲೆಲ್ಲ ನೀವು ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ನನಗೂ ಕೈಯಲ್ಲೆಲ್ಲ ನಾನು ಅಪ್ಲೈ ಮಾಡ್ತೀನಿ, ಬಟ್ ಈಗ ಇಲ್ಲಿ ಫುಲ್ ಸ್ಲೀವ್ ಬೇರೆ ಹಾಕಿದ್ದೀನಲ್ಲ, ಹಂಗಾಗಿ ತೋರಿಸ್ತಿಲ್ಲ ಅಷ್ಟೇ. ಓಕೆ, ಮತ್ತೆ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.